ವೀಕ್ಷಕರೇ, ಕಾರ್ಕಳದ ಯರ್ಲಪಾಡಿಯ ಉಮಿಕಲ್ ಕುಂಜದ ಮೇಲಿರುವ ಪರಶುರಾಮಗಿರಿಯ ಗೊಂದಲಗಳು ಮುಂದುವರಿಯುತ್ತಲೇ ಸಾಗ್ತಾ ಇದೆ. ಇನ್ನೂ ಮುಗಿಯುವ ರೀತಿ ಕಾಣ್ತಾ ಇಲ್ಲ. ಕಳೆದ ಹಲವಾರು ತಿಂಗಳುಗಳಿಂದ ಈ ವಿಚಾರದಲ್ಲಿ ಬೇರೆ ಬೇರೆ ಗೊಂದಲಗಳು, ದಾಖಲೆಗಳ ಮಟ್ಟದಲ್ಲಿರಲಿ ಗೊಂದಲಗಳು ಆರಂಭವಾಗಿದೆ. ಈಗ ನಿನ್ನೆ ಕಾರ್ಕಳದಲ್ಲಿ ಜನಸ್ಪಂದನ ಸಭೆ ನಡೆದಿತ್ತು. ಕಾರ್ಕಳದ ಬಿಲ್ಲವ ಸಂಘದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿದ್ದರು, SP ಇದ್ದರು, ಶಾಸಕರಿದ್ದರು. ಆ ಸಂದರ್ಭದಲ್ಲಿ ಯಾರು ಆ ಜನಸ್ಪಂದನಕ್ಕೆ ಹೋಗಿದ್ರು ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡುವ ಸಂದರ್ಭದಲ್ಲಿ DSP ಅವರು ಅವರ ಮೊಬೈಲನ್ನು ಕಿತ್ತುಕೊಳ್ಳುವ ಒಂದು ಪ್ರಕರಣ ನಡೆದಿದೆ. ಅಲ್ಲಿ ವಿವೇಕ್ ಹೇಳುವ ವ್ಯಕ್ತಿ ಉಮಿಕಲ್ ಕುಂಜದ ಮೇಲಿರುವ ಪರಶುರಾಮ ಮೂರ್ತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಯಾದ ಸುಭದ್ರಾ ಅವರ ಮೊಬೈಲನ್ನು ಕಿತ್ತುಕೊಳ್ಳುವ ಒಂದು ಪ್ರಕ್ರಿಯೆ ಕೂಡ ಆಗಿತ್ತು. ಈ ನಿಟ್ಟಿನಲ್ಲಿ ಈ ವಿಚಾರದ ಬಗ್ಗೆ ಗಂಭೀರವಾಗಿರುವ ಕಾರ್ಕಳದ ಕಾಂಗ್ರೆಸ್ ಇವತ್ತು ಕಾರ್ಕಳದ DSP ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯ ಸಂಪೂರ್ಣ ಚಿತ್ರಣವನ್ನು ನಿಮಗೆ ನಾವು ತೋರಿಸಲಿಕ್ಕಿದ್ದೇವೆ. ಅಂತೂ 2023ನೇ ಸಾಲಿನ ಜನವರಿ 26, 27, 28ಕ್ಕೆ ಕಾರ್ಕಳದ ಬೈಲೂರಿನಲ್ಲಿ ಪರಶುರಾಮ ಮೂರ್ತಿಯ ಅನಾವರಣ ನಡೆದಿತ್ತು. ಭಾಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿತ್ತು. ಆದರೆ ಇವತ್ತು ಭಾರಿ ಬೇಸರದ ಸಂಗತಿ ಏನಂತ ಕೇಳಿದರೆ ಪರಶುರಾಮ ಮೂರ್ತಿಯ ಅರ್ಧ ಭಾಗವೇ ಇಲ್ಲ. ಸೊಂಟದ ಮೇಲ್ಭಾಗ ಎಲ್ಲಿಂಟು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಪೊಲೀಸರಿಗೂ ಗೊತ್ತಿಲ್ಲ, ಪತ್ರಕರ್ತರಿಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅದು ನೋಡಲಿಕ್ಕೆ ಬಹಳ ಅಸಹ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಸ್ವಯಂ ಟೈಮ್ಸು ಈ ವಿಚಾರವನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ DK ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜನಸ್ಪಂದನ ಕಾರ್ಯಕ್ರಮ ಇಡೀ ತಾಲೂಕಿನಲ್ಲಿ ಅಧಿಕಾರಿಗಳು ಬಂದು ಜನರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಜನಸ್ಪಂದನ ಕಾರ್ಯಕ್ರಮವನ್ನು ಅವರು ಇಡೀ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದರು. ಅದೇ ರೀತಿಯಲ್ಲಿ ನಮ್ಮ ಕಾರ್ಕಳದಲ್ಲೂ ನಿನ್ನೆ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಕಳ ಶಾಸಕರ ವರ್ತನೆ ಹಾಗೂ ನಮ್ಮ DSP ಅವರ ದೌರ್ಜನ್ಯ ಇದರ ಬಗ್ಗೆ ವಿನೂತನ ರೀತಿಯಲ್ಲಿ ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪುರಸಭಾ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಯನ್ನು ಕೇಳುವಂಥದ್ದು ಅಧಿಕಾರಿಗಳು ಬಂದು ಮತ್ತು ಜನಪ್ರತಿನಿಧಿಗಳು ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಮಹತ್ವಾಕಾಂಕ್ಷಿ ಯೋಜನೆ ಜನಸ್ಪಂದನ. ಹಾಗಾಗಿ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿಡಿಯೋವನ್ನು ಚಿತ್ರೀಕರಣ ಮಾಡಬಾರ್ದು, ನಾವು ಯಾವುದೇ ಪ್ರಶ್ನೆಯನ್ನು ಕೇಳುವಂತಿಲ್ಲ ಅನ್ನುವಂಥ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ನಾಯಕರಾದಂಥ ಉದಯ್ ಕುಮಾರ್ ಶೆಟ್ಟಿಯವರು ಇಲ್ಲಿ ಬಂದಿದ್ದಾರೆ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಾಗೂ ಸಾರ್ವಜನಿಕರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಪ್ರಾಸ್ತಾವಿಕವಾಗಿ ನಮ್ಮ ಪುರಸಭಾ ಸದಸ್ಯರಾದಂಥ ಸುಭದ್ರಾ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ. ಇಲ್ಲಿ ವಿಶೇಷವಾಗಿ ಇವತ್ತು ನಡೆದಿರುವ ಈ ಸಭೆಯಲ್ಲಿ ನಡೆದಿರುವ ನಮ್ಮ ನಾಯಕರಾಗಿರುವ ಉದಯ್ ಕುಮಾರ್ ಶೆಟ್ಟಿ ಪಕ್ಷದ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಹಾಗೂ ನೆರೆದಿರುವ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಆತ್ಮೀಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಇದು ನಮ್ಮದು ಪ್ರತಿಭಟನೆಯಲ್ಲ. ನಾವು ಪ್ರತಿಭಟನೆ ಮಾಡುವ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡುವ ನಮ್ಮ ಉದ್ದೇಶವೂ ಇಲ್ಲ ಮತ್ತು ನಮ್ಮ ಜಾಯಿಮಾನವೂ ಅಲ್ಲ. ಸ್ಟೇಷನ್ ಮೇಲೆ ಬೆಂಕಿಯನ್ನು ಹಾಕಿದವರು ನಮ್ಮ ಬ್ಯಾನರ್ನಲ್ಲೂ ಕೂಡ ಅಷ್ಟೇ. ಇದು ಎಲ್ಲಿಯೂ ಕೂಡ ಇಲ್ಲಿ ಪ್ರತಿಭಟನೆ ಅಂತ ಇಲ್ಲ. ನಿನ್ನೆ ಏನು DSP ಅವರ ವರ್ತನೆ ನಮಗೆ ತುಂಬ ಬೇಜಾರಾಗಿದೆ. ಯಾಕೆಂದರೆ ಜನಸ್ಪಂದನ ಕಾರ್ಯಕ್ರಮ ಹೇಳಿದರೆ ಜನರು ತಮ್ಮ ನೋವನ್ನು ಹಿಡ್ಕೊಂಡು ಅಲ್ಲಿಗೆ ಬರುವಂಥದ್ದು, ಅಲ್ಲಿ ಆ ನೋವಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಪರಶುರಾಮ ಥೀಮ್ ಪಾರ್ಕ್ಗೆ ಸಂಬಂಧಪಟ್ಟ ವಿಚಾರವನ್ನು ಒಬ್ಬರು ಪ್ರಸ್ತಾಪಿಸಿದಾಗ ಶಾಸಕರು ವಿಡಿಯೋ ಮಾಡದಂತೆ ಎಲ್ಲರಿಗೆ ಅವರು ತಾಕೀತು ಮಾಡ್ತಾರೆ. ಎಲ್ಲಿ ಸಹ ಕೂಡ ಅವರಿಗೆ ಆ ಅವಕಾಶಗಳಿಲ್ಲ. ಯಾಕೆಂದರೆ ಅದು ಮುಕ್ತವಾದ ಜನಸ್ಪಂದನ. ಇವತ್ತು ಎಲ್ಲ ಮಾಧ್ಯಮದವರು ವಿಡಿಯೋವನ್ನು ಬಂದ್ ಮಾಡಿದಾಗ ನಾನೊಬ್ಬ ಜನಪ್ರತಿನಿಧಿಯಾಗಿ ಏನು ನಡೀತಾ ಇದೆ ಅದನ್ನು ಚಿತ್ರೀಕರಿಸುವುದು ನನ್ನ ಕರ್ತವ್ಯ ಕೂಡ ಆಗಿದೆ. ಆದ್ದರಿಂದ ನಾನು ವಿಡಿಯೋ ಚಿತ್ರೀಕರಣ ಮಾಡುವಾಗ ಶಾಸಕರು ಆದೇಶ ಮಾಡ್ತಾರೆ ಮೊಬೈಲನ್ನು ಸೀಸ್ ಮಾಡಿ ಹೇಳಿ. ಶಾಸಕರು ಆದೇಶ ಮಾಡಿದಲ್ಲಿ ತಪ್ಪು. ನಾವು ಅಲ್ಲೇ ಪ್ರತಿಭಟನೆ ಮಾಡುವ ಅವಕಾಶ ನಮಗಿತ್ತು. ಆದರೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಳು ಮಾಡಬಾರ್ದು ಅನ್ನುವ ಉದ್ದೇಶ. ಯಾಕೆಂದರೆ ಜನಸ್ಪಂದನ ಕಾರ್ಯಕ್ರಮ ಮಾಡಿರೋದು ನಮ್ಮ ಸರ್ಕಾರ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮಹತ್ವಾಕಾಂಕ್ಷಿ ಸರ್ಕಾರ ಯಾಕೆ ಮಾಡಿದೆ ಹೇಳಿದರೆ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೋಸ್ಕರ. ಆ ನಂತರ ಅಲ್ಲಿ DSP ಅವರ ವರ್ತನೆ ನಮಗೆ ಎಲ್ಲರಿಗೂ ಕೂಡ ಬೇಸರ ತಂದಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ತಾವೆಲ್ಲರೂ ಕೂಡ ನಮಗೆ ಮಿತ್ರರೇ. ನಾವು ಯಾರು ಕೂಡ ನಿಮ್ಮ ದ್ವೇಷಿಗಳಲ್ಲ, ನೀವು ಯಾರು ನಮ್ಮ ದ್ವೇಷಿಗಳಲ್ಲ. ನೀವೆಲ್ಲರೂ ಕೂಡ
ನಮ್ಮ ಮಿತ್ರರು, ನಾವು ಪರಸ್ಪರ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕಾದವರು. ನೀವು ಯೂನಿಫಾರ್ಮ್ನಲ್ಲಿ ಇರುವ ನಾಗರಿಕರಾದರೆ, ನಾವು ಯೂನಿಫಾರ್ಮ್ ಇಲ್ಲದ ನಾವು ಪೊಲೀಸರು ಆಗಿರುವ ನಿಮ್ಮದು ಮತ್ತು ನಮ್ಮದು ಸಂಬಂಧಗಳು ಒಳ್ಳೆ ರೀತಿಯಲ್ಲಿ ಇರಬೇಕೆ ವಿನ ಈ ರೀತಿಯ ವಾಗ್ವಾದಗಳು, ಈ ರೀತಿಯಗಳು ದೌರ್ಜನ್ಯಗಳು ಆಗಬಾರ್ದು. ನಿನ್ನೆ DSP ಅವರ ವರ್ತನೆ ನಮಗೆ ಅತ್ಯಂತ ಬೇಸರ ತಂದಿದೆ. ಅವರು ಆದೇಶ SP ಅವರ ಎದುರಲ್ಲಿ ಅವರು ಹೇಳಬಾರ್ದಿತ್ತು, ಬಂದು ಮೊಬೈಲನ್ನು ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಬಂದು ಅವರು ಸೌಜನ್ಯದಿಂದ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಇವರು ಏಕಾಏಕಿ ಬಂದು ಮೈ ಮೇಲೆ ಬಂದು ನಿನ್ನನ್ನು ಅರೆಸ್ಟ್ ಮಾಡ್ತೇನೆ, ಹೊರಗೆ ದಬ್ತೇನೆ ಅಂತೇಳಿ ಇವರು ಯಾರಿಗೆ ಇವರು ಇಷ್ಟು ಸಿಟ್ಟು, ಯಾರ ಮೇಲೆ ಇವರು ಯಾಕೆ ಇವರು ಇಷ್ಟು ಮೇಲೆ ಸಿಟ್ಟು? ಅವರು ಬೌನ್ಸರ, ಅಲ್ಲಿ ಅವರು ಶಾಸಕರ ಬೌನ್ಸರ ಅವರು ಅಥವಾ BJP ಕಾರ್ಯಕರ್ತರ ಅವರು? ನಮ್ಮ ಸಮಸ್ಯೆ ನಾವು ಹೇಳಿಕ್ಕೆ ಬಂದದ್ದು, ನಮ್ಮ ರಕ್ಷಣೆಗೆ ಅವರು DSP ಅವರು ಇರೋದು. ಅವ್ರು ಯಾಕೆ ಈ ಥರ ವರ್ತನೆ ಮಾಡಿದರು ಅನ್ನುವಂಥದ್ದು ನಮಗೆಲ್ಲ ಭಾಳ ಬೇಜಾರ. ಯಾಕೆಂದರೆ ಕಾರ್ಕಳ ಅಂತ ಹೇಳಿದರೆ ಅಲ್ಲಿ ಪ್ರೀತಿ, ಅದು ಶಾಂತಿ, ಅದು ಸೌಹಾರ್ದತೆ, ಅದು ಅಹಿಂಸೆ, ಇದಕ್ಕೆ ಕಾರ್ಕಳದ ಹೆಸರು ಅತಿ ಎತ್ತರದಲ್ಲಿ ನಿಂತಿದೆ. ಭಗವಾನ ಬಾಹುಬಲಿ ಎತ್ತರಕ್ಕೆ ನಿಂತದ್ದು ಅದು ಅಹಿಂಸೆಯ ಸಂದೇಶವನ್ನು ಸಾರ್ತಾ, ಹಿಂಸೆಯ ಸಂದೇಶವನ್ನು ಸಾರ್ತಾ ಅಲ್ಲ. ಅಲ್ಲಿ ನೆರೆದಿರೋರು ನಿನ್ನೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು, ಜನಪ್ರತಿನಿಧಿಗಳು ತುಂಬ ಜನ ಇದ್ದರು. ನಾವು ಎಲ್ಲರೂ ಸಿಟ್ಟಾಗ್ತಿದ್ರೆ ನಿನ್ನೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿತ್ತು. ನಾಳೆ ಯಾರಿಗೆ ಕಪ್ಪು ಚುಕ್ಕೆ? ಇಡೀ ಡಿಪಾರ್ಟ್ಮೆಂಟಿಗೆ ಕಪ್ಪು ಚುಕ್ಕೆ, ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ನಾವು ಕೂಡ ಸರ್ಕಾರದ ಭಾಗ. ಅಲ್ಲಿ ಜನ ಸಮಸ್ಯೆ ಹೇಳಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ DSP ಅವರ ವರ್ತನೆಯನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಆ ವರ್ತನೆಗೆ ಮಾತ್ರ ನಮ್ಮ ಖಂಡನೆ. ಅವರು ಆ ವರ್ತನೆಯನ್ನು ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ಸಾರ್ವಜನಿಕರ ಜೊತೆ ಆನಂತರ ಅವರು ಹೇಳ್ತಾರೆ ನಿನ್ನನ್ನು ಹೊರಗೆ ತಪ್ತೇನೆ ಅಂತ ಹೇಳ್ತಾರೆ. ನಾನೊಬ್ಬ ಜನಪ್ರತಿನಿಧಿ ಸ್ವಾಮಿ, ನನಗೆ ಆಮಂತ್ರಣದ ಮೇಲೆ ಬಂದದ್ದು. 2007ರಿಂದ ನಾನು ಇಲ್ಲಿ ಕಾರ್ಕಳ ಪುರಸಭೆ ಜನಪ್ರತಿನಿಧಿ. DSP ಅವರು ಕಾರ್ಕಳಗೆ ಬರೋ ಮೊದಲು ನಾನು ಇಲ್ಲಿ ಜನಪ್ರತಿನಿಧಿ. ನನ್ನಂಥ ಜನಪ್ರತಿನಿಧಿಗೆ ನೀವು ಹೊರಗೆ ದಬ್ತೇನೆ ಅಂತ ಹೇಳಿದ ನಂತರ ಹಾಗಾದರೆ ಜನಸಾಮಾನ್ಯ ಪಾಪದವನು ಏನು ಮಾಡಬೇಕು? ಎಷ್ಟು ದೌರ್ಜನ್ಯ ಆಗಿರ್ಬೋದು? ಅದರಿಂದ ಶಾಸಕರಿಗೆ ಎಷ್ಟು ಇಲ್ಲಿ ಕಾರ್ಕಳದಲ್ಲಿ ಹಕ್ಕಿದೆಯೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾರ್ಕಳದಲ್ಲಿ ಅಷ್ಟೇ ಆದ ಹಕ್ಕಿದೆ. ಅವರ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದಾಗಿರ್ತದೆ. ನಿಮ್ಮ ಬೇರೆ ಯಾವುದೇ ತನಿಖೆ ವಿಚಾರಗಳಿಗೆ ನಾವು ಅಡ್ಡಿ ಬರೆಸುವುದಿಲ್ಲ. ಆದರೆ ನಿಮ್ಮ ವರ್ತನೆ ಇದು ನಿಜವಾಗಿಯೂ ಕಾರ್ಕಳದ ಸಮಾಜ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ನಿಮ್ಮಲ್ಲಿ ಯಾಕೆ ಈ ಮನವಿ ಅಂತ ಹೇಳಿದರೆ, ನಮ್ಮ ಸರ್ಕಾರ, ನಮ್ಮ ನಾಯಕರು ಇವತ್ತು ಸರ್ಕಾರ ಮಾಡ್ತಾ ಇರೋದು. ನೀವು ಅನ್ಯೋನ್ಯತೆಯಲ್ಲಿ ಇರಬೇಕಾದದ್ದು. ನಾವು ನಿಮ್ಮನ್ನು ಪ್ರೀತಿಯಿಂದ ರಿಕ್ವೆಸ್ಟ್ ಅಷ್ಟೇ. ಬೇರೆ ಸರ್ಕಾರ ಮಾಡ್ತಿದ್ರೆ ನಾವು ಪ್ರತಿಭಟನೆ ಬೇರೆ ರೀತಿ ಮಾಡ್ತಿದ್ವಿ. ಆದರೆ ನಾವು ಜೊತೆಯಾಗಿ ಹೋಗೋಣ. ಜನರ ಸಮಸ್ಯೆಗೆ ನಾವು ಕಿವಿಯಾಗಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಶಾಸಕರು ಮೇಲೆ ಕೂತ್ಕೊಂಡು ಮತ್ತೊಂದು ವಿಚಾರ ಬಂದದೇ ಪರಶುರಾಮನ ವಿಚಾರದಿಂದಾಗಿ ನಕಲಿ ಪ್ರತಿಮೆಯಿಂದಾಗಿ ಇವತ್ತು ಕಾರ್ಕಳದಲ್ಲಿ ಅಶಾಂತಿ ಮೂಡಿದೆ. ಈ ಅಶಾಂತಿಗೆ ಎಲ್ಲ ಕಾರಣ ಇಂದಿನ ಕಾರ್ಕಳ ಶಾಸಕರು ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭ ಬರ್ತೇನೆ. ಶಕುನಿಯ ಮಾತನ್ನು ಕೇಳಿ ಇಡೀ ಕೌರವ ಪಡೆ ಏನಾಗಿದೆ ಅನ್ನುವಂಥದ್ದು ಪುರಾಣ ಆಗಿದೆ. ಇಲ್ಲಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಮಾತನ್ನು ಕೇಳಿ ಅಧಿಕಾರಿಗಳು ಎಷ್ಟು ಹಿಂಸೆ ಪಡಿತಾ ಇದ್ದಾರೆ ಅನ್ನುವುದಕ್ಕೆ ನಿನ್ನೆ ಘಟನೆ ಕೂಡ ಸಾಕ್ಷಿ. ಪರಶುರಾಮನ ಪ್ರಕರಣದಲ್ಲಿ ತಹಶೀಲ್ದಾರರಿಂದ ಹಿಡಿದು VA ಆಗಲಿ, ಮಣೆಗರಾಗಲಿ, ಇತರ ಎಲ್ಲ ಅಧಿಕಾರಿಗಳು ಇವತ್ತು ಜೈಲಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. COD ತನಿಖೆಯಲ್ಲಿ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ತನಗೆ ಮಾಮೂಲಿಯನ್ನು ವಸೂಲಿ ಮಾಡಿ ಕೊಡಲಿಲ್ಲ ಅಂತ ಎಷ್ಟು ತಹಶೀಲ್ದಾರ ಮೇಲೆ ಅವರು ಒತ್ತಡ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪಾಪ ತಹಶೀಲ್ದಾರರು ನೋವಲ್ಲಿ ಅದನ್ನು ಹೇಳ್ಕೊಳ್ಳೋದಿಲ್ಲ, ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳು ನಮಗೆ ಗೊತ್ತಿದೆ. ಅದರಿಂದ ಅವರ ತಾಳಕ್ಕೆ ತಾವು ನಳಿಯುವಂಥದ್ದು, ಕುಣಿಯುವಂಥದ್ದು ಅದು ಅಗತ್ಯ ಇಲ್ಲ. ನಿಮ್ಮ ಜೊತೆ ಸರ್ಕಾರ ನಾವಿದ್ದೇವೆ. ನಮ್ಮ ನೋವನ್ನು ನಮ್ಮ ಸ್ಪಂದನೆ ಕೊಡಿ. ಅದರಿಂದ ಯಾರೆಲ್ಲ ಶಾಸಕರ ತಾಳಕ್ಕೆ ಕುಂದಿದ್ದೀರಿ ಅವರೆಲ್ಲರೂ ಕೂಡ ನೋವನ್ನು ಅನುಭವಿಸಿದ್ದಾರೆ. ಶಕುನಿಯ ಮಾತನ್ನು ಕೇಳಿ ಕೌರವ ಪಡೆ ನಾಶ ಆದಾಗೆ ಶಾಸಕರ ಮಾತನ್ನು ಕೇಳಿದವರು ಅಧಿಕಾರಿಗಳೆಲ್ಲ ತಪ್ಪನ್ನು ಅನುಭವಿಸ್ತಾ ಇದ್ದಾರೆ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಇದು ಕೂಡ ಪರಶುರಾಮನ ವಿಚಾರ ಆದ್ದರಿಂದ, ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನ ವಿಚಾರ ಆದ್ದರಿಂದ ಇದು ಬಲವಾದ ಶಿಕ್ಷೆ ಪರಶುರಾಮ ಖಂಡಿತ ಕೊಡ್ತಾ ಇದ್ದಾನೆ. ನಾವು ನ್ಯಾಯಯುತದಲ್ಲಿದ್ದೇವೆ. ಅವರು ತಪ್ಪು ಮಾಡಲಿಲ್ಲ ಅಂತಾದರೆ ಅವರಿಗೆ ವಿಡಿಯೋ ಚಿತ್ರಣ ಮಾಡಲಿಕ್ಕೆ ಏನು ಅವರಿಗೆ ತೊಂದರೆ ಇದೆ? ಅವರು ತಪ್ಪು ಮಾಡಲಿಲ್ಲ ಅಂತಾದರೆ ಅವರಿಗೆ ಯಾವ ತೊಂದರೆ ಇದೆ? BJP ವಕ್ತಾರರು ಹೇಳ್ತಾರೆ ಅದು ಗೌಪ್ಯವಾದ ವಿಚಾರಗಳನ್ನು ಕಾದಿರಿಸಲಿಗೋಸ್ಕರ ವಿಡಿಯೋ ಚಿತ್ರ ಗೌಪ್ಯ. ಅಲ್ಲಿ ಏನು ಫೋಕ್ಸೋ ಕೇಸ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಡಾಕ್ಟರ್ ಆಗಿಕೊಂಡು ಅಲ್ಲಿ ಏನಾದರೂ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆ? ಅದು ಗೌಪ್ಯವಾಗಿಡಲಿಕ್ಕೆ ಅದು ಮುಕ್ತವಾದ ಕಾರ್ಯಕ್ರಮ. ಅದು ಜಿಲ್ಲಾಧಿಕಾರಿ ಹೇಳಿದ್ದಾರೆ 98 ಅರ್ಜಿಗಳು ಕೂಡ ಆನ್ಲೈನ್ನಲ್ಲಿ ಹಾಕ್ತಾ ಇದೆ, ನೀವು ಅದರ ಮಾಹಿತಿಯನ್ನು ಪಡಿಬೋದು ಅಂತ ಜಿಲ್ಲಾಧಿಕಾರಿ ಹೇಳುವಾಗ BJP ವಕ್ತಾರ ಹೇಳ್ತಾರೆ ಸುಮೋಟೋ ಕೇಸ್ ನನ್ನ ಮೇಲೆ ದಾಖಲಿಸಬೇಕು ಹೇಳಿ. ಜಿಲ್ಲಾಧಿಕಾರಿ ಅವರಿದ್ದಾರೆ, SP ಇದ್ದಾರೆ. ನಾನು ತಪ್ಪು ಮಾಡಿದರೆ ಅವರನ್ನು ಕೇಸು ದಾಖಲಿಸಬಹುದು. ಇವತ್ತು ಪತ್ರಕರ್ತರ ಮೇಲೆ ಕೂಡ ದೌರ್ಜನ್ಯ ಆಗಿದೆ. ದಯವಿಟ್ಟು ಮಾನ್ಯ DSP ಅವರು ನಿಮಗೆ ಶಿಕ್ಷೆ ಆಗಬೇಕು. ನಾನು ಶಿಕ್ಷೆ ಕೇಳುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದರೆ ಅದೇ ನಿಮಗೆ ಸಿಕ್ಕಿದ ಶಿಕ್ಷೆ ಅಂತ ನಾನು ಭಾವಿಸ್ತೇನೆ. ನೀವು ಇನ್ನಾದರೂ ನಿಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಳಿ. ಕಾರ್ಕಳ ಜನತೆಗೋಸ್ಕರ ಬದಲಾಯಿಸ್ಕೊಳ್ಳಿ, ಸುನೀಲ್ ಕುಮಾರಿಗೋಸ್ಕರ ಅಲ್ಲ. ಸುನೀಲ್ ಕುಮಾರ್ ಇವತ್ತು ಇದ್ದಾರೆ, ನಾಳೆ ಸೋಲ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ. ಆದರೆ ನಿಮ್ಮ ವರ್ತನೆ ಇಲ್ಲಿ ಕಪ್ಪು ಚುಕ್ಕೆಯಾಗಿ ಬರೆಯಲ್ಪಡ್ತಿದೆ. DSP ಕಚೇರಿಯ ಎದುರು ಪ್ರತಿಭಟನೆ ಆಯಿತು, ಅದಕ್ಕೂ ನೀವೇ ಕಾರಣ ಆಗ್ತೀರಿ. ಸುನೀಲ್ ಕುಮಾರ್ರ ಮಾತನ್ನು ಕೇಳಿ ನೀವು ಕೆಟ್ಟ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ನಿನ್ನೆ ಅವರು ಹೇಳ್ತಾರೆ ನೀವು ನಮ್ಮ ಕಚೇರಿ ಎದುರು ಪ್ರತಿಭಟನೆ ಮಾಡಬೇಡಿ, ಹೋಗಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಹೇಳ್ತಾರೆ. ತಹಶೀಲ್ದಾರ್ ಕಚೇರಿ ಎದುರು ನಾವು ಯಾಕೆ ಪ್ರತಿಭಟನೆ ಮಾಡಬೇಕು?
ಅವರೇನು ತಪ್ಪು ಮಾಡಿದ್ದಾರೆ? ತಹಶೀಲ್ದಾರ್ ಕಾರ್ಯಕ್ರಮ ಒಳ್ಳೆಯ ಆಯೋಜನೆ ಮಾಡಿದ್ದಾರೆ. ನಿಮ್ಮ ಕಚೇರಿ ಎದುರು ಪ್ರತಿಭಟನೆ ಮಾಡಬಾರ್ದು, ತಹಶೀಲ್ದಾರ್ ಕಚೇರಿ ಎದುರು ನಾವು ಪ್ರತಿಭಟನೆ ಮಾಡಬೇಕಾ? ನಾವು ಹೋಗಿ ತಹಶೀಲ್ದಾರ್ ಹತ್ರಿಗೆ ಕೇಳ್ತೇವೆ, ನಿಮ್ಮ ಕಚೇರಿ ಎದುರು ಪ್ರತಿಭಟನೆ ಮಾಡಲಿಕ್ಕೆ DSP ಅವರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅಂತ ಆಗಬೇಕಲ್ಲ? ಯಾಕೆ ತಹಶೀಲ್ದಾರ್ ಏನು ತಪ್ಪು ಮಾಡಿದ್ದಾರೆ? ತಪ್ಪು ಮಾಡಿರುವಂಥದ್ದು ನೀವು. ಆದ್ದರಿಂದ ದಯವಿಟ್ಟು ನಿಮಗೆ ಶಿಕ್ಷೆ ಏನು ಹೇಳಿದರೆ, ನಿಮಗೆ ಶಿಕ್ಷೆ ಕೊಡುವಷ್ಟು ದೊಡ್ಡ ಜನ ನಾವಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿನ್ನೆ ವರ್ತನೆ ನಾನು ತಪ್ಪು ಮಾಡಿದ್ದೇನೆ, ನಾನು ರಾತ್ರಿ ವಿಡಿಯೋ ಹಾಕುವಾಗ ನನಗೆ ಭಾಳ ಆಯಿತು. ಎಷ್ಟು ಮಾತಾಡ್ತಾಳು ರೋಷ, ಅವರ ರೋಷ, ಎಷ್ಟು ರೋಷ, ಯಾರ ಹತ್ರ ಮಾತಾಡಿದವರು ಅಷ್ಟು ರೋಷ ಮಾಡಿಕೊಂಡು ಯಾಕೆ ನಾವು ಕಾರ್ಕಳ ಜನ ಎಷ್ಟು ಶಾಂತಿಯುತವಾಗಿದ್ದೇವೆ, ಎಷ್ಟು ಶಾಂತಿಯುತ ಪರಸ್ಪರ ಪ್ರೀತಿಯಿಂದಾಗಿ ಎಷ್ಟು ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಪ್ರೀತಿಯಿಂದ ಶಾಂತಿಯಿಂದ ನಾವೆಲ್ಲ ಇದ್ದೇವೆ. ಇದು ಮುಂದುವರಿಬೇಕಾದ್ರೆ ವರ್ತನೆಗಳು ಬದಲಾಗಬೇಕು. ಸುನಿಲ್ ಕುಮಾರ್ನ ಮಾತನ್ನು ಕೇಳಿಕೊಂಡು ತಪ್ಪು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ನಿಮ್ಮ ಜೊತೆ ಸರ್ಕಾರ ಇದೆ. ನಾನು ಮೊದಲು ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಿಮ್ಮ ಜೊತೆ ಸರ್ಕಾರ ಯಾವತ್ತಿದು ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವು DSP ಅವರಿಗೆ ಮನವಿ, ಸರ್ ನಿಮ್ಗೆ ಇಷ್ಟೇ, ನಿಮಗೆ ನಾವು ವಿರೋಧ ಇಲ್ಲ ಸರ್, ನಿಮಗೆ ರೋಸ್ ಕೊಡ್ಲಿಕ್ಕೆ ಸರ್ ನಾವು ಬಂದದ್ದು. ಅದರಿಂದ ನನ್ನ ಈ ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾ ಸನ್ಮಾನ್ಯ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಸೇರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ನೆರೆದಿರುವ ಎಲ್ಲ ಅಧಿಕಾರಿ ವರ್ಗದವರೇ, ಖಂಡಿತ ಹೆಚ್ಚಿನ ವಿಚಾರವನ್ನು ನಮ್ಮ ವಕ್ತಾರರಾದ ಸುಬೋಧ್ ಅವರ ಮನಸ್ಸಿನ ನೋವನ್ನು ಹೇಳಿಕೊಂಡ್ರು. ಖಂಡಿತ ಕಾರ್ಕಳದಲ್ಲಿ ಇಂಥ ಘಟನೆ ಮರುಕಳಿಸಬಾರ್ದಂತೆ ನಮ್ಮ ಮೂಲ ಉದ್ದೇಶ. ಯಾಕಂದರೆ ನಿನ್ನೆ ಜನಸಂಪರ್ಕ ಸಭೆ, ಒಬ್ಬ ವಿವೇಕ್ ಅಂತೇಳಿ ಹುಡುಗ, ಅವ ಸಾಫ್ಟ್ವೇರ್ ಇಂಜಿನಿಯರ್, ಸುಮಾರು ಈ ಪರಶುರಾಮ ಥೀಮ್ ಪಾರ್ಕಿನ ಅವರನ್ನು ಬೆಳಕಿ ತಂದವನೇ, ಅವ ಮತ್ತು ದಿವ್ಯಾ ನಾಯಕ್ ಅಂತ ತಂದವರು. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳ್ತೇನೆ. ಈ ಬೆಳಕಿ ತಂದು ನಮ್ಮ ಸಹ ಕಣ್ಣು ತೆರೆಸಿದ ಅವನೇ, ವಿವೇಕ್ ಶೆಟ್ಟಿ ಮತ್ತು ದಿವ್ಯಾ ನಾಯಕ್ ಅಂತ. ಈ ವಿಚಾರ ತಂದು ಅವರು ಆಮರಣಾಂತಿಕ ಇಲ್ಲಿ ಉಪವಾಸ ಕೂತ್ಕೊಂಡು ಅವಳು ಹಾಸ್ಪಿಟ್ಲ್ ಆಗಿದ್ದರು 1 ವಾರ. ಈ ನೋವು ಯಾರಿಗೂ ನೆನಪಿರ್ಲಿಕ್ಕಿಲ್ಲ. ಅಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದವರು ನಿನ್ನೆ ಬಂದು 1 ವರ್ಷ ಆದರೂ ನನಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಒಂದು ಜನಸಂಪರ್ಕ ಸಭೆಗೆ ಬಂದು ಅವರು ಕೂಲಾಗಿ ಮಾತಾಡ್ತಿರುವಾಗ ಅವರು ಮಾತಾಡಬಾರ್ದು, ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ನಾವು ಯಾವ ದೇಶದಲ್ಲಿದ್ದೇವೆ, ಯಾವ ಜಾಗದಲ್ಲಿದ್ದೇವೆ? ಕಾರ್ಕಳ ಅಂದರೆ ನಮ್ಮ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಇದ್ದರು, ನಮ್ಮ ಗೋಪಾಲ್ ಭಂಡಾರ್ ಇದ್ದರು, ಇವರೆಲ್ಲ ನಮ್ಮ ಕಲಿಸಿಕೊಟ್ಟ ರಾಜಕೀಯ ಇರ್ಬೋದು, ಒಂದು ಜನರೊಟ್ಟಿಗೆ ಹೇಗೆ ಸ್ಪಂದಿಸಬೇಕಂತ ಕಲಿಸಿಕೊಟ್ಟ ಮಾದರಿ ನಮ್ಮ ಜೊತೆಗಿದೆ. ಹಾಗಿರುವಾಗ ಅವನನ್ನು ನೀನು ಮಾತಾಡಬಾರ್ದು, ನೀನೇನು ಶೋ ಮಾಡಲಿಕ್ಕೆ ಬಂದಿದ್ದೆ ಅಂತ SP ಅವರು ಕೇಳ್ತಾ ಇದ್ದಾರೆ. ನಿಮಗೆ ಪ್ರಚಾರಕ್ಕೆ ಬೇಕಂತ ಕೇಳ್ತಿದ್ದಾರೆ. ಭಾಳ ಮನಸ್ಸಿಗೆ ನೋವು. ನಾನು ವಿಡಿಯೋ ನೋಡಿದೆ. ನಿಮಗೆ ಪ್ರಚಾರಕ್ಕೆ ಮೈಕ ಬೇಕಾಗಿ ಹೇಳ್ತಾರೆ. ಅವ ಏನು ಮಾತಾಡ್ತಾರೆ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ಯಾಕಂದರೆ 1 ವರ್ಷದಿಂದ ಅವ ಎಷ್ಟು ಆಫೀಸಲ್ಲಿ ಅಲ್ದಿದೆ ಅಂತ ಅವನಿಗೆ ಗೊತ್ತು. ಇದೊಂದು ನ್ಯಾಯ ಸಿಗಬೇಕು. ಇದು ನಕಲಿ ಅಂತ ಎಲ್ರಿಗೂ ಗೊತ್ತಿದೆ. ಇಡೀ ಸಮಾಜ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಗೊತ್ತಿದೆ. ಇವತ್ತಿಂದಾದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ನಿನ್ನೆ ಆದ ಘಟನೆ ನಂತರ ಆದರೂ ಸತ್ಯವನ್ನು ಕೋರ್ಟಿಗೆ ಮತ್ತು CODಗೆ ತಿಳಿಸಿದರೆ ಇದನ್ನು ಯಾರೂ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಲೆಕ್ಕದಲ್ಲಿ ಇದು ಕಣ್ಣಿಲ್ಲದವನಿಗೂ ಕಾಣುವಂಥ ವಿಚಾರ. ಇದು ಫೈಬರ್ ಇದ್ದು, ಇದು ನಕಲಿ, ಇದು ಸುಳ್ಳು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಯಾರು ಗೊತ್ತಿಲ್ಲ ಹೇಳಿ ನೋಡುವ. ಈಗ ನಾವೇನು ಕೇಸಲ್ಲಿ ಹೋರಾಟ ಮಾಡ್ತಿದ್ದೇವೆ, ನಮಗಿಂತ ಜಾಸ್ತಿ ಅವರ ಪಾರ್ಟಿಯವರು ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಹೇಳ್ತಿದ್ದಾರೆ ಇದನ್ನೊಂದು ಬಿಡಬೇಡಿ ಅಣ್ಣ ಅಂತ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನಮ್ಮವರಿಗಿಂತ ಜಾಸ್ತಿ ಅವರವರು ಬಂದು ಹೇಳ್ತಿದ್ದಾರೆ ಇದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ, ಇದನ್ನು ಕೋರ್ಟಲ್ಲಿ ನೀವು ಇತ್ಯರ್ಥ ಮಾಡಲೇಬೇಕು, ಇದಕ್ಕೊಂದು ಏನಾದರೂ ಗತಿ ಕಾಣಿಸ್ಬೇಕು, ಇಂಥ ತಪ್ಪು ಕಾರ್ಕಳದಲ್ಲಿ ಆಗಬಾರ್ದಂತ. ನಮ್ಮ ನಾಯಕರಾದ ಸಾಮಾನ್ಯ ರಾಹುಲ್ ಗಾಂಧಿ ಅವರ ಸಂದೇಶವಾದಿ ನಿನ್ನೆ ಹೇಳಿದ್ರು. ಅವರು ಉತ್ತರ ಪ್ರದೇಶದಲ್ಲಿ ಸ್ಮೃತಿ ಇರಾನಿಯ ಬಗ್ಗೆ ಸಹ ನೀವು ಯಾರು ಮಾತಾಡಬಾರ್ದು ಅನ್ನೋ ದೊಡ್ಡ ಮಾತನ್ನು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಥರದ ಪ್ರತಿಭಟನೆಯನ್ನು ಕೆಟ್ಟ ರೀತಿಯಲ್ಲಿ ಮಾಡಬಾರ್ದು, ಒಳ್ಳೆ ರೀತಿಯ ಸಂತೋಷ ಹೋಗಬೇಕು. ಕಾರ್ಕಳದ ಎದುರಿಗಿಂದ ಅಹಿಂಸೆಯನ್ನು ಎತ್ತಿ ಹಿಡಿದಂಥ ದೊಡ್ಡ ಗೋಮಟೇಶ್ವರ ಸ್ವಾಮಿ ಇರುವಂಥ ಜಾಗ. ಈಗ ಕಾರ್ಕಳದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ನೋಡ್ತಿದ್ದೀರಿ. ಇನ್ನು ಬೇರೆ 2 ವಿಚಾರವನ್ನು ತಂದು ಕಾರ್ಕಳದ ಜನರ ಒಂದು ನಿದ್ದೆ ಕೆಡಿಸುವಂಥ ಕೆಲಸವನ್ನು ಶಾಸಕರು ಇಲ್ಲಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಅವರ ಕುಮ್ಮಕ್ಕಿನಿಂದಲೇ ಆಗ್ತಾ ಇರೋದು. ನಿನ್ನೆ ಇಲ್ಲ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಿ, ಮಾತಾಡಲಿ, ಏನಾಗಬೇಕು? ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಇದ್ದಾರೆ, ಅವ್ರಿಗೇನು ಹೆದರಿಕೆನಾ? ಅವ್ರು ಹೆದರ್ಬೇಕಾ? ಪೊಲೀಸ್ ಅಧಿಕಾರಿಗಳಲ್ಲಿ ಇರುವಾಗ ಆ ಸಭೆಯಲ್ಲಿ ಶಾಸಕರು ಹೆದರ್ಬೇಕಾ? ಧೈರ್ಯದಲ್ಲಿ ಏನಪ್ಪ ವಿವೇಕ್ ಹೇಳು, ಏನು ನಿನ್ನ ಸಮಸ್ಯೆ ಏನಂತ ಅಲ್ಲಿ DC ಹೇಳಬೇಕು. ಯಾಕೆ ಕೊಡಲಿಲ್ಲ ಮೇಡಮ್ ನೀವು ಅದರನ್ನು? ಅವನಿಗೆ ಡೀಟೇಲ್ ಕೊಡಿ. ಅವನು ಏನು ಹೋರಾಟ ಮಾಡ್ತಾನೆ ಮಾಡಲಿ, ಸತ್ಯ ಹೊರ ಬರಲಿ ಅಂತ ಹೇಳಬೇಕಿತ್ತು ಅಲ್ಲಿ. ಅದು ಬಿಟ್ಟು ಒಬ್ಬರು ನಮ್ಮ ಜನಪ್ರತಿನಿಧಿ ಸುಭದ್ರಾದಂಥವರು ಪುರಸಭೆಯಲ್ಲಿ ಸುಮಾರು 15-16 ವರ್ಷದಿಂದ ಅವರ ಸ್ವರವನ್ನು ಮಾಡ್ತಾ ಇದ್ದಾರೆ. ಏನಾದರೂ ತಪ್ಪು ಮಾಡಿದವರು ಅಂತ ಹೇಳಿ ಹಾಗಾದ್ರೆ ಅವರನ್ನು ಬಂದು ಅಲ್ಲಿ ಅದುಮದಿದ ದೊಡ್ಡದವರು ಅವರು ಧೈರ್ಯವಾಗಿ ನಿಂತುಕೊಂಡ್ರು ಆಯಿತು. ಅಂಥ ವರ್ತನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ಮುಂದಿನ ದಿವಸದಲ್ಲಿ ಆಗಬಾರ್ದು ನಾವು ವಿನಂತಿ. ಯಾಕಂದರೆ ಪೊಲೀಸ್ ಅಧಿಕಾರಿಗಳು ಅವರ ಎಲ್ಲ ಜೀವನವನ್ನು ಅದಕ್ಕೆ ಮುಡುಪಾಗಿ ಇಟ್ಟು ಜನರ ಸೇವೆ ಮಾಡಲಿಕ್ಕೆ ಅಂತ ಬಂದವರು. ಅದನ್ನು ಮಾಡ್ತಾನೆ ಇದ್ದೀರಾ. ನಾವು ಮಲಗಿದಾಗ ನಮ್ಮನ್ನು ಶಾಂತಿಯಿಂದ ಮದುವಾಗಿ ಮಾಡುವವರು ನೀವಿರ್ಬೋದು, ನಮ್ಮ ದೇಶದ ಸೈನಿಕರು ಇರ್ಬೋದು. ನಿಮ್ಮ ಬಗ್ಗೆ ಗೌರವ, ನಿಮ್ಮ ಬಗ್ಗೆ ನಾವು ಕಪ್ಪು ಬಾವುಟವನ್ನು ಪ್ರತಿಭಟಿಸುವಷ್ಟು ಕೀಳು ಮಟ್ಟದ ರಾಜಕೀಯವನ್ನು ಮಾಡುವುದಿಲ್ಲ. ಜೀವಮಾನದಲ್ಲಿ ಯಾವುದೂ ನಮ್ಮ ಅವಶ್ಯಕತೆ ಇಲ್ಲ. ಕಾರ್ಕಳದಲ್ಲಿ ಅಂಥ ಕೆಲಸ ಮುಂದೆ ಸಹ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಮೊನ್ನೆ ಮಾನ್ಯ ಸುನಿಲ್ ಕುಮಾರ್ ಅವರು ಹೇಳ್ತಿದ್ದಾರೆ, ಉದಯ್ ಶೆಟ್ಟರಿಗೆ 72,000 ಜನ ಓಟು ಕೊಟ್ಟಿದ್ದಾರೆ, ನೆನಪಿಡ್ಲಿ ಹೇಳ್ತಿದ್ದಾರೆ.
ನನಗೆ ಓಟು ಕೊಟ್ಟದ್ದು ನೆನಪಿಟ್ಟಿದ್ದಕ್ಕೆ ಅವರಿಗೆ ಸಂತೋಷ. ಅವರಿಗೆ 45,000 ಜನ ಯಾಕೆ ಓಟ್ ಹಾಕಲಿಲ್ಲ ಅಂತ ಅವರು ಅವರ ಮನಸ್ಸನ್ನು ತಿದ್ದಿಕೊಳ್ಬೇಕು. ಅವರಿಗೆ 45,000 ಜನ ಇವತ್ತು ಯಾಕೆ ಓಟ್ ಹಾಕಲಿಲ್ಲ ಅಂತ ಅವ್ರು ಎಣಿಸ್ಬೇಕು. ಇದನ್ನು ಮಾಡಿದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ತದೆ. ಅದು ಬಿಟ್ಟು ಇನ್ನೊಬ್ಬರಿಗೆ ಬೊಟ್ಟು ಮಾಡುವ ಮೊದಲು ನಾನು ಎಲ್ಲಿದ್ದೇನೆ ಅಂತ ನಾನು ತಿಳ್ಕೊಳ್ಬೇಕು. ಆ ಕೆಲಸವನ್ನು ಮಾಡಿದರೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ತದೆ. ಆದರೆ ಅದಕ್ಕೆಲ್ಲ ವ್ಯತಿರಿಕ್ತವಾಗಿ ಕಾರ್ಕಳದಲ್ಲಿ ಏನೂ ಸಿಗುವುದಿಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಇಟ್ಕೊಂಡು ಜನರನ್ನು ದಿಕ್ಕು ತಪ್ಪಿಸುವುದು, ಅವರ ಶಾಂತಿ ಹಾಳು ಮಾಡೋದು, ಇಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಟ್ರಾನ್ಸ್ಫರ್ ಮಾಡಿಸೋದು ಅನ್ನೆಸರಿಯಾಗಿ, ಇಲ್ಲ ಬೇಡದ ಅಧಿಕಾರ ತಂದು ಹಾಕೋದು, ಈ ಕೆಟ್ಟ ಕೆಲಸ ಆಗೋದು, ಇದೆಲ್ಲ ಕಾರ್ಕಳ ನಿಲ್ಲಬೇಕು. ಮುಂದಿನ ದಿವಸದಲ್ಲಿ ಏನಿದ್ರು ನನ್ನ ವಿನಂತಿ ಇಷ್ಟೇ, DSP ಅವರ ಹತ್ರ ದಯವಿಟ್ಟು ಇನ್ನು ಮುಂದೆ ನೀವು ಹೋದಾಗ ನಿಮ್ಮ ಅಧಿಕಾರದಲ್ಲಿ ಇಂಥ ಕೆಲಸವನ್ನು ಮಾಡಬಾರ್ದು. ನಿಮಗೆ ದೇವರು ಕೊಟ್ಟ ಒಂದು ಅಧಿಕಾರ ಇದೆ, ಆ ಪುಸ್ತಕ ಇದೆ, ಸಂವಿಧಾನ ಇದೆ, ಆ ಪ್ರಕಾರ ನಡ್ಕೊಂಡು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ದೊಡ್ಡ ಕೆಲಸವನ್ನು ಮಾಡಬೇಕಂತ ಹೇಳುತ್ತಾ ಇಂದು ಇಲ್ಲಿ ಬಂದು ಈ ಒಂದು ಪ್ರತಿಭಟನೆ ಸಹಕರಿಸಿದ ಎಲ್ಲರಿಗೂ ನನ್ನ ಮನಪೂರ್ವಕದ ವಂದನೆಗಳು. ಈ ಒಂದು ಶಾಂತಿಯುತ ಪ್ರತಿಭಟನೆಗೆ ಸಹಕರಿಸಿದಂಥ ಪಕ್ಷದ ನಾಯಕರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಗೂ ಪತ್ರಕರ್ತರಿಗೆ ಒಂದೇ ಮಾತಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಒಂದೇ ಉಂಟು ಜಾತ್ರೆ. ಒಂಜಿ ಕೊಳತ ನೀರು ಒಂಜಿ ಕೊಳಕ ಬಂಡೆ ಒಂಜಿ ಪಟ ಕೊಡ್ಲ ಒಂಜಿ ಪಟ ಫೋಟೋಗ್ರಾಫ್ ನಮಸ್ಕಾರ. ಒಳ್ಳೆ ಕೆಲಸ ಆಗಿ ಜನರನ್ನು ಏನು ಅವಶ್ಯಕತೆ ಇದ್ದರೆ ಅವಶ್ಯಕತೆ ಮಾಡಬಾರ್ದು ಬುದ್ಧಿ ನಿಮಗಿದೆ. ನಮ್ಮ ಶಾಸಕರ ಮಾತನ್ನು ಕೇಳಿ ಜನರ ವಿರುದ್ಧ ಅವ್ರು ಜನ ಮಾಡಬೇಡಿ, ಇದು ನಮ್ಮ ವಿನಂತಿ ಅಷ್ಟೇ. ಮತ್ತೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಎಲ್ಲ ಜನ ಬಂದಿದ್ದಾರೆ. ಏನು ಕಾರ್ಕಳದಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿದಿರಲ್ಲ, ಮುಂದೆ ನಿಮ್ಮಿಂದ ಈ ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ಸರಿಸಿ, ಇದು ನಮ್ಮ ಆಶಯ. ಬರ್ತೇನೆ. ಚಂಡಾಳ ಕ್ಯಾಮರಾ ಪೇಪರ್ ತೆಗಲಿಕ್ಕೆ ಕುದಾರ ನೋಡಿ ಏರ್ನ ವಾಟ್ಸಪ್ ಮಾಡ್ಕೊಂಡು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.